ಹಾಯ್ ಎವ್ರಿವಾನ್. ಇವತ್ತು ನನ್ನ 75 ಹಾರ್ಟ್ ಚಾಲೆಂಜ್ನ 20ನೇ ದಿನ. ಇವತ್ತು ನನ್ನ ಮಗಳದು ಸಣ್ಣ ಮಗಳದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಅವಳನ್ನು 4:00ಗೆ ನಾವು ಆಡಿಟೋರಿಯಮಲ್ಲಿ ಬಿಡಬೇಕಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಮನೆಗೆ ಬಂದು ಸಂಜೆ ವರ್ಕೌಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಥವಾ ರಾತ್ರಿ ಮನೆಗೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಡ್ಯೂಟಿಯಿಂದ ಬಂದ ತಕ್ಷಣ ಇಂಡೋರ್ ವರ್ಕೌಟ್ನ ಮುಗಿಸಿದ್ದೀನಿ. 33 ಮಿನಿಟ್ಸ್ ವಾಕಿಂಗು ಪ್ಲಸ್ ಒಂದು 20 ಮಿನಿಟ್ಸ್ ಯೋಗ ಸೆಷನ್ ಮಾಡೋದ್ರ ಮುಖಾಂತರ. ಯೋಗದ ಮಾಡುವಾಗ ನಾನು 6 ಸೂರ್ಯ ನಮಸ್ಕಾರ ಮತ್ತು 6 ಚಂದ್ರ ನಮಸ್ಕಾರ ಮಾಡಿದ್ದೀನಿ. ಜೊತೆಗೆ ಬೇರೆ ಯೋಗಾಸನಗಳನ್ನು ಕೂಡ ಮಾಡಿದ್ದೀನಿ. ಇದಾದಮೇಲೆ ನಾವು ರೆಡಿಯಾಗಿಬಿಟ್ಟು ಮಗಳನ್ನು ಆಡಿಟೋರಿಯಮಿಗೆ ಡ್ರಾಪ್ ಮಾಡಿ ಅಲ್ಲಿದ್ದು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಸಂಜೆ ಅಂದರೆ ರಾತ್ರಿ ಹೊರಗಡೆ ಅದು ಪ್ರೋಗ್ರಾಮ್ ಮುಗಿಯೋಷ್ಟೊತ್ತಿಗೆ 8:30, 8:45 ಆಗಿತ್ತು ಅನಿಸುತ್ತೆ. ರಾತ್ರಿ ನಾವು ಹೊರಗಡೆನೇ ಊಟ ಮಾಡಿದ್ವಿ ರೆಸ್ಟೋರೆಂಟಲ್ಲಿ. ಊಟ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಔಟ್ಡೋರ್ ವರ್ಕೌಟು ಒಂದು 11 ಗಂಟೆ ಆಗಿತ್ತು ಅನ್ಸುತ್ತೆ ಮನೆಗೆ ಬರೋದು. ಬಟ್ ಸ್ಟಿಲ್ ಬಾಲ್ಕನಿಯಲ್ಲಿ ವಾಕ್ ಮಾಡೋದ್ರ ಮುಖಾಂತರ 45 ಮಿನಿಟ್ಸ್ ವಾಕ್ ಮಾಡೋದ್ರ ಮುಖಾಂತರ ನಾನು ಔಟ್ಡೋರ್ದು 45 ಮಿನಿಟ್ಸ್ ಸೆಷನನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸಕ್ಸಸ್ಫುಲ್ಲಾಗಿ 2 ವರ್ಕೌಟ್ಸು ಕೂಡ ಇವತ್ತು ಕಂಪ್ಲೀಟ್ ಆಗಿದೆ. ಇದ್ರ ಜೊತೆಗೆ 4 ಲೀಟರ್ಸ್ ನೀರು ಕುಡಿದು ಮತ್ತು ಆಟೋಮಿಕ್ ಹ್ಯಾಬಿಟ್ಸ್ದು 10 ಪೇಜಸ್ ಕೂಡ ಓದಿ ಮತ್ತು ಹೆಲ್ದಿ ನಾನು ರೆಸ್ಟೋರೆಂಟಲ್ಲೇ ಊಟ ಮಾಡಿದ್ರು ಕೂಡ ಏನು ಆಗುತ್ತೋ ಅಷ್ಟೂ ಹೆಲ್ದಿ ಇರೋದೇ ತೊಗೊಂಡಿದ್ದೀನಿ. ಐಸ್ ಕ್ರೀಮ್ ಆಗಲಿ ಜ್ಯೂಸ್ ಆಗಲಿ ಆ ಥರದ್ದೇನೂ ಕುಡ್ದಿಲ್ಲ. ಸೊ ಇವತ್ತು ಕೂಡ ನಾನು 75 ಹಾರ್ಟ್ ಚಾಲೆಂಜ್ನ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ ಅಂತ ಹೇಳ್ತಾ ನೋಡ್ತಾ 20 ಡೇಸ್ ಕಂಪ್ಲೀಟ್ ಆಗಿದೆ. ತುಂಬ ಖುಷಿಯಾಗ್ತಿದೆ ನನಗೆ. ನಾನು ಲಾಸ್ಟ್ ಟೈಮ್ ಅಂದರೆ 2 ಇಯರ್ಸ್ ಬ್ಯಾಕ್ ನಾನು ಈ ಚಾಲೆಂಜ್ನ ತೊಗೊಂಡಾಗ 12 ಡೇಸೋ 13 ಡೇಸೋ ಅಷ್ಟೇ ಮಾಡೋಕ್ಕಾಗಿದ್ದು. ಬಟ್ ತುಂಬ ಸ್ಟ್ರೆಸ್ಡಾಗಿ ಮಾಡ್ತಾಯಿದ್ದೆ ವರ್ಕೌಟನ್ನೆಲ್ಲ. ಬಟ್ ಇವಾಗ ಸ್ವಲ್ಪ ಆರಾಮಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಈವನ್ ದೋ ವರ್ಕೌಟ್ ಮಾಡೋದಕ್ಕೆ ಔಟ್ಡೋರ್ ಮಾಡೋದಕ್ಕೆ ಸ್ವಲ್ಪ ಟೆನ್ಷನು ಸ್ಟ್ರೆಸ್ ಇದ್ರೂ ಕೂಡ ಎರಡನ್ನೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಎಲ್ಲ ಚಾಲೆಂಜಸ್ನು ಮೀಟ್ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.